Hello beautiful souls, welcome back to Soul Frequency. Here is a question for all of you. ನೀವೇನಾದರೂ ಕನ್ನಡಿ ಮುಂದೆ ನಿಂತ್ಕೊಳ್ತಾ ಇದ್ದೀರಾ, ಪಾಸಿಟಿವ್ ಅಫರ್ಮೇಷನ್ನ ಹೇಳ್ತಾ ಇದ್ದೀರಾ, ಇಲ್ಲ ಯು ಹ್ಯಾವ್ ಅನ್ ಹ್ಯಾಬಿಟ್ ಆಫ್ ಅಫರ್ಮಿಂಗ್ ಎವ್ರಿಥಿಂಗ್ ಎವ್ರಿ ಡೇ, ಲೈಕ್ ಪಾಸಿಟಿವ್ ಸ್ಟೇಟ್ಮೆಂಟ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ವೆಲ್ದಿ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಗ್ರೇಟ್ಫುಲ್, ಸೋ ಮೆನಿ ಥಿಂಗ್ಸ್ ಲೈಕ್ ದಿಸ್, ಬಟ್ ನಥಿಂಗ್ ಚೇಂಜ್ಡ್. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ನೀವು ಇದನ್ನು ಬಿಟ್ಬಿಡ್ತಾ ಇದ್ದೀರಾ, ಗಿವ್ ಅಪ್ ಮಾಡ್ತಾ ಇದ್ದೀರಾ. ಇದೇನಾದರೂ ನಿಮಗೆ ರಿಲೆವೆಂಟ್ ಇದೆ ಅಂತ ಹೇಳಿದ್ರೆ, ಆ್ಯಂಡ್ ದಿಸ್ ವಿಡಿಯೋ ಈಸ್ ಕಂಪ್ಲೀಟ್ಲಿ ಫಾರ್ ಯು. ಆ್ಯಂಡ್ ದಿಸ್ ವಿಡಿಯೋ ವಿಲ್ ಚೇಂಜ್ ದ ವೇ you think about affirmations, because the truth is affirmations are not the problem. The most people use them in a wrong way. Why these affirmations are failing? Let us understand something about human psychology. ಯಾಕೆ affirmations ಎಲ್ಲರಿಗೂ ವರ್ಕ್ ಆಗಲ್ಲ, ಯಾಕೆ ಇಷ್ಟು ಸರಿ ಅಫರ್ಮೇಷನ್ ಮಾಡಿದ್ರೂ ಕೂಡ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋದನ್ನ ಹ್ಯೂಮನ್ ಸೈಕಾಲಜಿ ಮೇಲೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. See, your subconscious mind is like a security guard. ನಮ್ಮ ಏನು subconscious brain ಇದೆ ಅದು security guard ತರ. So this job is always to protect the existing identity. ಈಗ security guard work ಏನು? So to protect, right? So the identity is protecting. So when you say suddenly, like example, I'm a millionaire, I'm a billionaire, I'm a crorepati or something, I'm successful and all, ಏನಾಗುತ್ತೆ ಇಲ್ಲಿ ಅಂದಾಗ ನಿಮ್ಮ ಬ್ರೈನ್, ನಿಮ್ಮ ಮೈಂಡ್ ಅದನ್ನು ಬಿಲೀವ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಆ್ಯಂಡ್ ಇಟ್ ಸ್ಟ್ರಗಲ್ಸ್ ಫಿನಾನ್ಷಿಯಲಿ, ಬಿಕಾಸ್ ಆಲ್ರೆಡಿ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಆ್ಯಂಡ್ ಸಮಥಿಂಗ್ ಸೋ ಮೆನಿ ಥಿಂಗ್ಸ್ ಆಗಿರುತ್ತೆ. ಇಮ್ಮಿಡಿಯೇಟ್ಲಿ ಅದು ಚೇಂಜಸ್ ಹಾಕಬೇಕು ಅಂತ ನೀವು ಬಾಯಲ್ಲಿ ಹೇಳಿದ್ರೆ ಬ್ರೈನ್ ಸಬ್ಕಾನ್ಷಿಯಸ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ದಟ್ ಈಸ್ ವೈ ಸೊ ಯು ಮಸ್ಟ್ ಡೂ ದಿಸ್. ಏನು ಮಾಡಬೇಕು? ಸಬ್ಕಾನ್ಷಿಯಸ್ನ ಟ್ರೈನ್ ಮಾಡಬೇಕು. ಅಂಟಿಲ್ ಅನ್ಲೆಸ್ ಯು ಆರ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ದಟ್ ಸಬ್ಕಾನ್ಷಿಯಸ್ ಟ್ರೈನಿಂಗ್, ಅದ ಸಬ್ಕಾನ್ಷಿಯಸ್ನ ನೀವು ಟ್ರೈನ್ ಮಾಡಿಲ್ಲ ಅಂತ ಹೇಳಿದಾಗ, ಆ್ಯಂಡ್ ನೋ ವೇರ್ ದಿ ಅಫರ್ಮೇಷನ್ಸ್ ಆರ್ ಗೋಯಿಂಗ್ ಟು ವರ್ಕ್, ಬಿಕಾಸ್ ಅದು ಬಾಯಲ್ಲಿ ಹೇಳೋ ಥರ ಆಗುತ್ತೆ. ಹಾರ್ಟ್ಫುಲ್ಲಿ, ಸೋಲ್ಫುಲ್ಲಿ ನೀವು ಅದನ್ನು ಕನೆಕ್ಟ್ ಮಾಡಲ್ಲ, ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ಆ್ಯಂಡ್ ಅದು ನಿಮ್ಮ ಒಳ ಮನಸ್ಸು, ನಿಮ್ಮ ಸಬ್ಕಾನ್ಷಿಯಸ್ ಹೇಳ್ತಿರುತ್ತೆ, ವೆನ್ ಡು ಯು ಅಫರ್ಮ್ ದಟ್ ಐ ಆಮ್ ಸಕ್ಸಸ್ಫುಲ್ ಅಂದಾಗ, ಸೊ ಯು ಹ್ಯಾವ್ ಸೀನ್ ಸೋ ಮೆನಿ ಫೇಲ್ಯೂರ್ಸ್, ವೆಯ್ಟ್ ಮೈ ಡಿಯರ್, ಯು ಆರ್ ನಾಟ್ ಸಕ್ಸಸ್ಫುಲ್ ಅಂತ. ಅವಾಗ ಏನಾಗುತ್ತೆ, ಆ ಒಂದು ಭಯ, ಆ ಒಂದು ಡೌಟ್ ಏನು ಒಳಗಡೆಯಿಂದ ಬಂತಲ್ವಾ, ಅದನ್ನೇ ನೀವು ಬಿಲೀವ್ ಮಾಡ್ತೀರಾ ಆ್ಯಂಡ್ ದಿಸ್ ಪಾಸಿಟಿವ್ ಅಫರ್ಮೇಷನ್ಸ್ನ ನಿಲ್ಲಿಸ್ಬಿಡ್ತೀರಾ. ಅದಕ್ಕೆ ಸೊ ಹಿಯರ್ ಇಸ್ ದ ವಿಡಿಯೋ ಆ್ಯಂಡ್ ಹಿಯರ್ ಇಸ್ ದ ಇನ್ಫಾರ್ಮೇಷನ್ ಫಾರ್ ಆಲ್ ಆಫ್ ಯು ಟು ಗಿವ್ ಯು ದ ಕ್ಲಾರಿಟಿ ಆನ್ ದ ಸೀಕ್ರೆಟ್ ಆಫ್ ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಯಾವಾಗ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳಿದಾಗ, ವೆನ್ ಡು ಯು ಕನೆಕ್ಟ್ ದೆಮ್ ಎಮೋಷ್ನಲಿ, ಯಾವಾಗ ಆ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ನ ನೀವು ಕನೆಕ್ಟ್ ಆಗ್ತಿರೋ ಅದು ಆ್ಯಕ್ಷನ್ಸಿಗೆ ಬರುತ್ತೆ. ಯುವರ್ ಬ್ರೈನ್ಸ್ ಲರ್ನ್ಸ್ ದ ರಿಪಿಟೇಷನ್. ಸೊ ರಿಪೀಟೆಡ್ ಆಗಿ ನೀವು ಯಾವುದನ್ನು ಮಾಡ್ತಿರೋ ಅದನ್ನು ಅದು ಸರಿ ಅಂತ ಒಪ್ಪುತ್ತೆ. ಹಾಗಾಗಿ ನೀವು ವೆನ್ ಡು ಯು ಕನೆಕ್ಟೆಡ್ ಎಮೋಷ್ನಲಿ ರಿಪೀಟೆಡ್ಲಿ ಮಾಡೋದ್ರಿಂದ ಆ ಬ್ರೈನ್ ಅದನ್ನು ಟ್ರೂ ಅಂತ ರಿಮೆಂಬರ್ ತಗೊಳುತ್ತೆ, ಅಂದರೆ ಅದನ್ನು ನಂಬುತ್ತೆ. Right? So you repeat the words without feeling them. I'm successful. There is no feeling in it. The same way if you are visualizing and that the feelings you are connecting ಅಂತ ಹೇಳಿದಾಗ ಅದು ನಿಮಗೆ ಮೀನಿಂಗ್ಫುಲ್ ಆಗುತ್ತೆ and where you involve clearly. So your brain begins creating the neural pathways ಅಂತ ಹೇಳ್ತೀವಿ. ಅಂದರೆ ನ್ಯೂರಲ್ ಪಾತ್ವೇಸ್ ಇಸ್ ಆಲ್ ಅಬೌಟ್ ದ ಕನೆಕ್ಷನ್ಸ್ ಆಫ್ ದ ನ್ಯೂರಾನ್ಸ್. ಸೊ ಈಗ ನಮ್ಮ ಬ್ರೈನಲ್ಲಿ ಪ್ರತಿಯೊಂದು ಏನು ನ್ಯೂರಾನ್ಸ್ ಇದೆ ಅದು ವರ್ಕ್ ಆಗಕ್ಕೆ ಶುರು ಆಗುತ್ತೆ, ಕನೆಕ್ಷನ್ ಸಿಗುತ್ತೆ. ಸೊ ಆ ಎನರ್ಜಿ ಪಾಸ್ ಆಗುತ್ತೆ ಫ್ರಮ್ ನೌ ಟು ದಿ ಅನದರ್ ನ್ಯೂರಾನ್. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಫೀಲ್ ಇಟ್, ಯು ಹ್ಯಾವ್ ಟು ಬಿಲೀವ್ ಇನ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಇಟ್. ಸೊ ಏನಾಗುತ್ತೆ ಇಲ್ಲಿ, ಅದು ಅವಾಗ ಬಿಲೀವ್ ಜೊತೆಗೆ ಸಕ್ಸಸ್ಫುಲ್ ಕಡೆಗೆ ಹೋಗುತ್ತೆ. ಆ್ಯಂಡ್ ಹಿಯರ್ ಆರ್ ಸಮ್ ಸೆಲ್ಫ್ ಟೆಕ್ನಿಕ್ಸ್ ಫಾರ್ ಆಲ್ ಆಫ್ ಯು. ಸೊ ನಾನು ಒಂದಷ್ಟು ಸೆಲ್ಫ್ ಟೆಕ್ನಿಕ್ನ ನಿಮಗೆ ಕೊಡ್ತಾ ಇದ್ದೀನಿ, ವೇರ್ ಯು ಕ್ಯಾನ್ ಅಚೀವ್ ಆ್ಯಂಡ್ ಗೆಟ್ ಸಮಥಿಂಗ್ ಇನ್ ಯುವರ್ ಲೈಫ್. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ telling like this, as instead of saying like this, I am successful, so you can change something, like add something and change something where your brain can easily accept it. Instead of I am successful, repeat this every day, I am becoming more confident, capable and successful. See the difference is, ಇಲ್ಲಿ ಒಂದೇ ಸರಿ ನಾನು ಸಕ್ಸಸ್ಫುಲ್ ಅಂತ ಹೇಳೋದಕ್ಕೂ ಇಲ್ಲಿ ಎವ್ರಿ ಡೇ ಅಂದರೆ ಡೇ ಬೈ ಡೇ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಅಲ್ವಾ. ಆಗ ಬ್ರೈನ್ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಯುವರ್ ಬ್ರೈನ್ ಅಕ್ಸೆಪ್ಟ್ ದ ಗ್ರೋತ್ ಮೋರ್ ಈಸಿಲಿ ದ್ಯಾನ್ ದ ಸಡನ್ ಚೇಂಜ್. ಸೊ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ದ್ಯಾಟ್, ಸೊ ದಟ್ ಹೋಪ್ ಯು ಗಾಟ್ ಇಟ್ ಆ್ಯಂಡ್ ಯು ವಿಲ್ ಇಂಪ್ಲಿಮೆಂಟ್ ದಿಸ್. And how you can rewire your brain, how you can think positively and where you can choose the good things, and here are the steps that you wanted to follow to achieve in your life.
ದ ಫಸ್ಟ್ ಥಿಂಗ್ ದಟ್ ಟು ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್, ನಿಮ್ಗೆ ಯಾವುದೋ ಒಂದು ಗೋಲ್ ಇದೆ, ಡಿಸೈರ್ ಇದೆ, ಯಾವುದೋ ಒಂದು ಜಾಬ್ ಆಗಬೇಕು, ಹೇಗೆ ಮಾಡೋದು ಅಂತ ಇದ್ರೆ 3 ಸಿಂಪಲ್ ಸ್ಟೆಪ್ನ ನೀವು ಇಲ್ಲಿ ಫಾಲೋ ಮಾಡ್ಬೋದು. ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಚೂಸ್ ಒನ್ ಪಾಸಿಟಿವ್ ಪವರ್ಫುಲ್ ಅಫರ್ಮೇಷನ್ ಸ್ಟೇಟ್ಮೆಂಟ್. And the second thing that, so you have to visualize yourself leaving it for 2 minutes. ಸೊ ನೀವೇನು ಅನ್ಕೊಂಡಿದ್ದೀರೋ ಅದನ್ನ ವಿಜುವಲೈಸ್ ಮಾಡಬೇಕು. ನಮಗೊಂದು ಒಳ್ಳೆ ಜಾಬ್ ಸಿಗಬೇಕು, ಸ್ಯಾಲ್ರಿ ಜಾಸ್ತಿ ಆಗಬೇಕು, ಪೊಸಿಷನಿಂಗ್ ಆಗಿರ್ಬೋದು, ಎನಿ ಡ್ರೀಮ್ ಆರ್ ಡಿಸೈರ್ ಯು ಹ್ಯಾವ್, ಅದನ್ನೇ ನೀವು 2 ನಿಮಿಷ ವಿಜುವಲೈಸ್ ಮಾಡಬೇಕು ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್. ಸರಿನಾ? ಪಾಸಿಟಿವ್ ಪ್ಲೇಸ್, ಒಂದು ಪವರ್ಫುಲ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ, ನೋ ಡಿಸ್ಟ್ರಾಕ್ಷನ್, ಅಂಡ್ ಅಲ್ಲಿ ನೀವು ಇದನ್ನ ವಿಜುವಲೈಸ್ ಮಾಡಬಹುದು. ಅಂಡ್ ನಂಬರ್ 3, ಟೇಕ್ ಒನ್ ಆಕ್ಷನ್ ವಿಚ್ ಸಪೋರ್ಟ್ಸ್ ಇಟ್. ಬಿಕಾಸ್ ನಾವೇನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಆಕ್ಷನ್ಸ್ ಬೇಕೇ ಬೇಕಾಗುತ್ತೆ. ಸೊ ಒಂದು ಆಕ್ಷನ್ ನೀವು ತಗೊಂಡ್ರೆ 10 ಹೆಜ್ಜೆ ಸಪೋರ್ಟ್ ಯೂನಿವರ್ಸ್ ನಿಮಗೆ ಕೊಡುತ್ತೆ. ಬಿಕಾಸ್ ಅಂಡ್ ಯುವರ್ ಆಕ್ಷನ್ ಸ್ಟ್ರೆಂಥನ್ಸ್ ಬಿಲೀಫ್ ಸಿಸ್ಟಮ್. ನಿಮ್ಮ ಬಿಲೀಫ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋಕ್ಕೆ ನಿಮ್ಮ ಆಕ್ಷನ್ಸ್ ಕೂಡ ರೀಸನ್ಸ್ ಆಗುತ್ತೆ. ಅಂಡ್ ಬಿಲೀಫ್ ಸ್ಟ್ರೆಂಥನ್ಸ್ ಯುವರ್ ಐಡೆಂಟಿಟಿ. ಸೊ ಯಾವಾಗ ನಿಮಗೆ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೋ ಆಗ ನಿಮ್ಮ ಐಡೆಂಟಿಟಿ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನೆನಪಿರ್ಲಿ, ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಅಬೌಟ್ ರಿಪೀಟಿಂಗ್ ವರ್ತ್. ನೀವು ಪದೇ ಪದೇ ನಾನು ಸಕ್ಸಸ್ಫುಲ್ ಅಂತ ಅನ್ಕೊಂಡ್ರೆ ಸಕ್ಸಸ್ಫುಲ್ ಆಗಲ್ಲ. ಯು ಹ್ಯಾವ್ ಟು ಕನೆಕ್ಟ್ ಇಟ್, ಯು ಹ್ಯಾವ್ ಟು ಈವನ್ ಥಿಂಕ್ ಇನ್ ಅ ವಿಜುವಲೈಸಿಂಗ್, ಅಂಡ್ ಆಲ್ಸೋ you have to do some little effort. And it's about becoming the person you are naturally. ನೀವೇನು ಅನ್ಕೊಂಡಿದ್ದೀರೋ ಆ ಪರ್ಸನ್ ನೀವು ನ್ಯಾಚುರಲ್ ಆಗಿ ಆಗುವಂಥದ್ದು. ಆ ನ್ಯಾಚುರಾಲಿಟಿ ರಿಸಲ್ಟ್ನ ಕ್ರಿಯೇಟ್ ಮಾಡುತ್ತೆ. ದಟ್ಸ್ ಆಲ್. ಸೊ ಯುವರ್ ಥಾಟ್ಸ್ ಮ್ಯಾಟರ್ಸ್ ಅ ಲಾಟ್, ಯುವರ್ ಎಮೋಷನ್ಸ್ ಮ್ಯಾಟರ್ಸ್, ಅಂಡ್ ಯುವರ್ ಆಕ್ಷನ್ಸ್ ಲಾಟ್ಸ್ ಆಫ್ ಮ್ಯಾಟರ್ಸ್. ದಟ್ ಮೀನ್ಸ್ ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಅಲೈನ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. And very simple thing that here I wanted to convey you all, stop trying to convince yourself. ಪದೇ ಪದೇ ನಿಮಗೆ ನೀವು ಕನ್ವಿನ್ಸ್ ಮಾಡೋದನ್ನ ನಿಲ್ಲಿಸಿ, start transforming your life. When your thoughts, emotions, beliefs and actions move together, change becomes inevitable, right? So that is the true power of affirmation. Nenpirli, your energy is your currency. If this video helped you, type I believe in the comments. Right? Like, share and subscribe for more videos on mindset, rewiring, psychology, healing, manifestation and transformation. To learn deeper technique, join our Rewiring Your Mind, Soul Frequency Transformation programs, Law of Attraction programs, Money Manifestation Mastery, NLP programs and Reiki Healing Certification programs. For courses and details, guidance, contact us today. Dial number 90194 63095. See you in the next video transformation lesson.